ತಾಲೂಕು ಆಡಳಿತ ಸೌಧದ ಮುಂದೆ ತಹಶೀಲ್ದಾರ್ ವಿರುದ್ಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಬಿಡಿ ಓಬಪ್ಪ ಮೌನ ಪ್ರತಿಭಟನೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ತಾಲೂಕು ಆಡಳಿತ ಸೌಧದ ಮುಂದೆ ಸರ್ಕಾರಿ ಕಾನೂನು ಧಿಕ್ಕರಿಸಿ ಜವಾಬ್ದಾರಿಯಿಂದ ಆಡಳಿತ ನಡೆಸುತ್ತಿರುವಂತಹ ವಿಕೆ ನೇತ್ರಾವತಿ ತಹಶೀಲ್ದಾರ್ ವಿರುದ್ಧ ಮೌನ ಧರಣಿ ಕೂತಿರುವಂತಹ 72 ವಯಸ್ಸಿನ ನಿವೃತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಅವರು ನ್ಯಾಯಸಮ್ಮತವಾಗಿ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಹಲವು ಅರ್ಜಿಗಳನ್ನು ಸಲ್ಲಿಸಿರುವ ಅರ್ಜಿಗಳ ಬಗ್ಗೆ ನ್ಯಾಯ ಸಿಗದೇ ಇರುವುದನ್ನು ಖಂಡಿಸಿ ಭೀಮಸಮುದ್ರದ ಓಬಪ್ಪರವರು ಮೌನ ಪ್ರತಿಭಟನೆಯ ಧರಣಿಯನ್ನ ಒಬ್ಬಂಟಿಗರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಇಟ್ಟುಕೊಂಡು ಆಡಳಿತ ಕಚೇರಿಯ ಮುಂಭಾಗದಲ್ಲಿ ತಹಶೀಲ್ದಾರ್ ವಿಕೆ ನೇತ್ರಾವತಿರವರಿಗೆ ಧಿಕ್ಕಾರದ ಫ್ಲೆಕ್ಸ್ ಅನ್ನ ಹಾಕಿಕೊಂಡು ಮೌನ ಪ್ರತಿಭಟನೆ ಮಾಡಲಾಯಿತು. ಓಬಪ್ಪ ಇವರ ಮೌನ ಪ್ರತಿಭಟನೆಯ ಕಾರಣ ತಿಳಿಸುವ ಹಾಗೆ ಸಾರ್ವಜನಿಕರ ಕೆಲಸಗಳನ್ನು 25ಕ್ಕೂ ಹೆಚ್ಚು ಅರ್ಜಿಗಳನ್ನು ಪರಿಗಣಿಸದೆ ಬೇಜವಾಬ್ದಾರಿಯಿಂದ ಆಡಳಿತ ಮಾಡುತ್ತಿದ್ದಾರೆ ಎಂದು ನೇರವಾದ ಪ್ರಶ್ನೆಗೆ ಆರೋಪ ಮಾಡಿದರು. ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ದೇವರಮನೆ ಮಹೇಶ್ ಹಾಗೂ ಪಿಎಸ್ಐ ಸಿ ಪ್ರಕಾಶ್ ಅವರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕಾಟೇರ ಹಾಲೇಶ್ ಅವರು ಹೋರಾಟದ ಕಾರಣವನ್ನ ತಿಳಿದುಕೊಂಡು ಅವರಿಗೆ ಓಬಪ್ಪರವರಿಗೆ ತಹಶೀಲ್ದಾರ್ ಆದ ವಿಕೆ ನೇತ್ರಾವತಿಯವರ ಸಮ್ಮುಖದಲ್ಲಿ ಕರವೇ ಅಧ್ಯಕ್ಷ ಕಾಟೇರ ಹಾಲೇಶ್ ಹಾಗೂ ಸಿಪಿಐ ಪ್ರಹ್ಲಾದ್ ಆರ್ ಚೆನ್ನಗಿರಿರವರ ಸಮ್ಮುಖದಲ್ಲಿ ತಹಶೀಲ್ದಾರರು 3 ಅರ್ಜಿಗಳನ್ನು ಇತ್ಯರ್ಥ ಮಾಡುವುದಾಗಿ ಭರವಸೆ ಮಾತುಗಳನ್ನು ಬಿಡಿ ಓಬಪ್ಪ ಇವರಿಗೆ ತಿಳಿಸಿರುವ ವಿಚಾರ ಕರವಿ ಕಾಟೇರ ಹಾಲೇಶ್ ಅವರು ತಿಳಿಸಿರುತ್ತಾರೆ. ಮೌನ ಹೋರಾಟದ ಪ್ರತಿಭಟನೆಯನ್ನ ಮುಕ್ತಗೊಳಿಸಿದರು ಎನ್ನುವುದು ತಿಳಿದು ಬಂದಿದೆ. ವರದಿ ರಾಘವೇಂದ್ರ ಸಾಲುಮನಿ ಕೂಡ್ಲಿಗಿ. ಆಮೇಲೆ ಸ್ವಾಮಿ ನಿಮ್ಮದು ಈ ಹೋರಾಟ ಎಲ್ಲಿವರೆಗೂ ಕಂಟಿನ್ಯೂ ನಡೀತು? ನೋಡೋಣ, ಎಲ್ಲರಿಗೆ ಆಗತ್ತಾ ಕೆಲವು ಅಧಿಕಾರಿಗಳು ಸ್ವಲ್ಪ ನಮಗೆ ಸಮಯಾವಕಾಶ ಕೊಡೋವರೆಗೂ ನನ್ನ ಹೆಸರು ಬಿಡಿ ಹೋಗಕ್ಕಂತ ಸ್ವಾಮಿ. ಇದು ಪ್ಲಾಸ್ಟಿಕ್ ಫ್ಲಾಗಾ? ಹೌದು, ನೂರಷ್ಟು ತಮಗೆ ಗೊತ್ತಾಗ್ತದೆ ಸ್ವಾಮಿ. ಆಮೇಲೆ ಪ್ಲಾಸ್ಟಿಕ್ ಅಳತೆ ಎಷ್ಟು ಗೊತ್ತಾ ಸ್ವಾಮಿ? ಮಿನಿಮಮ್ 90 ಉದ್ದಿರಬೇಕು, 60 ಆಗಲಿರ್ಬೇಕು. ಅಷ್ಟಿರಲೇಬೇಕು ಪಕ್ಷ ಕೊಡೋದು. ಯಾಕೆ ಅದೇ ಅಲ್ಲಿ ನಾವು ಹೇಳ್ತಲ್ಲ ಅದನ್ನು ಗೂಗಲಲ್ಲಿ ರಾತ್ರೆಲ್ಲ ಪರಿಶೀಲನೆ ಮಾಡಿಸ್ತಾನೆ, ನಾನು ನೋಡ್ಕೊಂಡೆ ನೋಡ. ಅದು ಸರ್ಕಾರ ಡೈರೆಕ್ಷನ್ ಐತೆ ರಿಲೇಟೆಡ್, ನಾನು ಹೇಳೋದಿಲ್ಲ ನೋಡಿ. 90 ಅಡಿ ಉದ್ದಿರಬೇಕು, ಆಗಲ್ಲ 60 ಸೆಂಟಿಮೀಟರ್ ಹೌದಲ್ವಾ? ಆಮೇಲೆ ನೋಡಿ ಸ್ವಾಮಿ, ಅದು ಅಶೋಕ್ ಚಕ್ರ ಬೇಕು. 9 ಗಂಟೆ ಒಳಗಡೆ ಫ್ಲಾಗ್ ಹಾಸ್ಟ್ ಮಾಡಬೇಕು. ಇದೇ 9 ಮಾಡಬೇಕು ಸ್ವಾಮಿ. ತಪ್ಪಲ್ವದು? ತಪ್ಪಲ್ವದು? ಈಗ ಅವ್ರ ಮನೆ ಮೇಲೆ ಸ್ವಂತ ಮಾಡಿ ಹೇಳ್ಬೇಡ ಅಂತಾರೆ. ಇದಾನ ಹೇಳ್ಬೇಡ ಅಂತಾರೆ ನೋಡಿ. ಏನು ಹೋಗ್ತಾಳೆ, ನಾನು ಬೆನ್ನತ್ತು ಬಿಡ್ತೀನಿ ಬಾ, ಸತ್ಬಿಡಾಗೋರು ಬಿಡೋದು. ಏನೈತಿ ಅಲ್ಲ ಅದನ್ನು ಬಗೆಹರಿಸ್ಬೇಕಲ್ಲ. ಕುಂತಿರೋ ಉದ್ದೇಶ ಹಂಗಲ್ಲ ಸರ್. ಈಗ ಕುಂತಿರೋ ಉದ್ದೇಶ ಇದು ರೈಟಿಂಗಲ್ಲಿ ಕೊಟ್ಟರೆ ಪೊಲೀಸ್ ಇಲಾಖೆಯಿಂದ ಯೋಜನೆ ಮಾಡ್ತಾರಂದ್ರೆ ಅವರು ಯಾವ ಸ್ಟೇಷನ್ ಅವರು ಮಾಡ್ತಾರೆ. ನಾವು ಕೇಳಿ ಯಾರು ದಿಕ್ಕಲ್ಲ ಅಮ್ಮಂಗೆ ಐತೆ ನಮ್ಗೆ ಗೊತ್ತಾಗ್ತದೆ. ನಾನೇ ಟೂಮೋಟೋ ಹಿಂಗಿದೆ ಕತೆ. ಆಮೇಲೆ ನೋಡಿ, ಇದು ನಿಮ್ಮ ಪೇಪರ್. ಆಮೇಲೆ ಅವತ್ತು ಕನ್ನಡ ದಿವಸ ಯಾಕೆ ಕನ್ನಡ ಮಾತಾಡೋದಕ್ಕ ರಾಜ್ಯೋತ್ಸವದಲ್ಲಿ ಈ ಜನರೇಷನ್ ಅದು ಇಂಗ್ಲೀಷ್ ಅಲ್ವಾ? ಲಾಸ್ಟ್ಗೆ ಧನ್ಯವಾದ ಅನ್ಬೇಕು. ಥ್ಯಾಂಕ್ಸ್ ಅಂದಂಗೆ ಸ್ವಾಮಿ ಅಲ್ಲ, ನಾವು ಅದೇ ಕೆಟ್ಟದ್ದು ಹೇಳೋದಲ್ಲ ಸ್ವಾಮಿ. ನೋಡಿದ್ದೀರಾ, ನಾವು ಯಾರು ಕೆಟ್ಟದ್ದು ಹೇಳೋದಿಲ್ಲ, ನ್ಯಾಯ ಬಿಟ್ಟು ಹೋಗಲ್ಲ ಸ್ವಾಮಿ. ಈಗ ಯಾಕೆ ನಾನು ಕೂಡ ನಮ್ಗೆ 72 ವರ್ಷ ಸ್ವಾಮಿ. ಈಗ ನಾನು 72 ವರ್ಷದಲ್ಲಿ ನಾನು ಏನು ಹೇಳೋಕ್ಕೋದ್ರೆ ನಮ್ಮ ಜನ ಏನು ಅನ್ಕೊಂತ ನೀವು ಬಡಿ ಮಗ ನೋಡಪ್ಪ ಏನು ಹೇಳ್ತಾನೆ ಬಂದು ಕಂಪ್ನಿ ಜನರಲ್ಲ ಇಷ್ಟು ಜನ ಸ್ವಾಮಿ. ನಮಗೆ ಅಧಿಕಾರಿಗಳು ಭಾಳ ಇದೆ. ಇಲ್ಲಿ ಯಾರು ನೀವು ಸ್ಮಶಾನಕ್ಕೆ ಜಾಗ ಕೊಡ್ರಿ. ಎಫ್ರಲ್ಲಿ ಸರ್ಕಾರ 1 ಎಕರೆ ಇನ್ನು ಸರ್ಕಾರ ವಶಪಡಿಸ್ಕೊಂತು 80 ಮತ್ತೆ ವಾಪಸ್ ಇಲ್ಲ. ಇದು ಪಟ್ಟೇಲ್ ಹೆಂಗಾರ್ದು ಸರ್ಕಾರ ತಗೊಂಡು ಅವ್ರು ಏನು ಮಾಡಿದ್ರು, ಯಾರು ಬಡವರು SC STಗಳು ಯಾರು ಇರ್ತಾರೆ ಅವ್ರಿಗೋಸ್ಕರ ಮಾಡಬೇಕು ಅಂತ ಅವರು ಕೋಟಿಗೆ ಆಗಲಿಲ್ಲ. ಏನು ಮಾಡಿದ್ರು, ಅದು ಪೆಂಡಿಂಗ್ ಐತೆ ಅಂತ ವಿನಾಕಾರಣ ಹೋಗ್ಬಿಟ್ರು. ನೋಡಿ, ಇದು ತೆಂಗಿನ ಸುತ್ತಲಂತ DC ಅದು ಹೆಲ್ಪ್ ಮಾಡಿದ್ದಾರೆ. ಹೀಗಾಗಿ
ಯಾವುದಾಗಲಿ ಸರ್ ನೀವು ನ್ಯಾಯವಾಗಿ ಮಾಡಲಿ ನಾವು ಯಾರು ಬೇಡ ಅಂತ ನಾವು ಹೋರಾಟ ಇದು ಯಾವ ರೀತಿ ಹೋರಾಟ ಇದು? ನಾನು ಅವರಿಗೆ ಸುಮಾರು 2 ವರ್ಷದಿಂದ ಹಿಂದೆ ಕೊಟ್ಕೊಂಬಂದೇನೆ. ಅಲ್ಲ ಈಗ ನಿಮ್ಮ ಹೋರಾಟದ ಇದು ಉದ್ದೇಶ ಏನು? ನಾನೇನಿಲ್ಲ ಸರ್, ಈಗ ಅವ್ರನ್ನ ಅವ್ರು ಅರ್ಜಿ ಕೊಟ್ಟಿನಿ. ಅವರಲ್ಲಿ ಮಾನವೀಯತೆ ಅಧಿಕಾರಿ ಆಗಿದ್ರೆ ಇದು ಬಂದು ಕಾಣ್ತದೆ. ಯಾಕೆ ಬಂದೆ ಅಂತ ಹೇಳಿ ಅದು ಔಷಧ ಯಾಕೆ ಬಂದು ಕೇಳೋದಿಲ್ಲ. ಹಾಂ ಈಗ ಎಲ್ಲ ಸರ್ ಯಾಕಪ್ಪ ಏನು ಕಂಪ್ನಿ ಈಗ ನೋಡಿ ಹೋಗ್ತಾ ಇದ್ದಾರೆ, ಸುಮ್ಮನೆ ಬರ್ತಾ ಇಲ್ಲ. ಹೌದು ಜಗ್ಲಿ ಜಾಸ್ತಿ ಅವನೇನು ಮಾಡ್ಕೊಂತಾನೆ ತಕ್ಷಣ ಇನ್ನೇನು ಬೇಕು ಮೇದಾನ ಇರೋದು. ಈಗ ಅವ್ರಿಗೆ ರಾಜಕೀಯ ಸಪೋರ್ಟ್ ರಾಜಕೀಯ ಯಾರ್ದು ರಾಜಕೀಯ ಸಪೋರ್ಟ್ ಯಾರು ಇದು ನಿಂತಾರಂತ ಗೊತ್ತಿಲ್ಲ. ಹೇಳಕ್ ಹೋಗಲ್ಲ, ಬೆಂಬಲ ಐತೆ ಕೆನಾಟ್ ಸೇ ಬಟ್ ದೇರಿಗೆ ಪಕ್ಕ ಸ್ವಾಮಿ ಇಷ್ಟೇ ಐತಲ್ಲ ಸ್ವಾಮಿ. ಈಗ ನಾವು ಹೇಳ್ಬೇಕಾಗ್ತದೆ. ಹಾಂ ಆಮೇಲೆ ಇನ್ನೂ ಗೊತ್ತಾ ನೋಡಿ ಅವರು ಸ್ವಾಮಿ ಎಷ್ಟಿಗೆ ಆರ್ಡರ್ ಮತ್ತಿಕ್ಕಮ್ಮಕ್ಕೆ ಆರ್ಡರ್ ಮಾಡ್ತಾರೆ. ಏನು ಗೊತ್ತಾ ಸ್ವಾಮಿ ಅವರಲ್ಲಿ ಸಾಹೇಬ್ರೆ, ಸರ್ಕಾರ ಮಾಡೋಕ್ಕೆ ಅಧಿಕಾರಿ ಇವ್ರು ಮಾಡೋಕ್ಕೆ ಅಧಿಕಾರಿ ಇದನ್ನ ಆರ್ಡರ್ ಮಾಡೋಕ್ಕೆ ಈಗ ಮಾಡೋಕ್ಕೆ ಅವಕಾಶ ಇಲ್ಲ. ಏನು ಸುಮ್ಮನೆ ಏನಾಗುತ್ತೆ 18 ಮಂದಿ ಎಸ್ಟಿಗಳನ್ನ ಒಳ್ಳೊಳ್ಳೆ ಜಾಗ ಹಾಕಿರಲಿಲ್ಲ. ನಾನು ಹೇಳಬಾರ್ದು, ಐ ಸಾರಿ ಟು ಸೇ. ಇಬ್ಬರು ಪಾಪ ಯಾರಿಬ್ಬರು, ಒಬ್ಬರು ಮರಾಠೇನು ಒಬ್ಬರು ನಮ್ಮನೊಬ್ಬರು ಮಾದಿರಾನು. ಅವನು ಕಸಾಪುರಕ್ಕೆ ಹಾಕಿದ್ರೆ ಏನೋ ಯಾತಕ್ಕೆ ಹಾಕಿದ್ರೆ ಗೊತ್ತಾಗ್ತದೆ. ದೇಶ ಅವ್ರನ್ನ ಗುನ್ಮಣಿಗೆ ಹಾಕಿದ್ದಾರೆ. ದೇಶ ಯಾರು ದೊಡ್ಡದ ಅಂತ ಆರ್ಡರ್ನ ಸತಿಗೆ ಧಿಕ್ಕರಿಸಿದ್ದಾರೆ. ಎಸ್ ಯಾರು? ಈಗ ನೇತಾವತಿ ಕೂಡ್ಲಿಗೆ ತಹಶೀಲ್ದಾರ್. ಆಮೇಲೆ ಇನ್ನೊಬ್ಬ ಅಂದ್ರೆ ಸರ್ಕಾರಿ ನೌಕರಿಯಲ್ಲಿ ತಾರತಮ್ಯ ಪೂರ ಸಹ ನಮ್ಮ ಹತ್ರ ಜಾತಿ ದುಡ್ಡು ತೂಗ್ತಾ ಇದೆ. ಎಸ್ ಅದು ಬೇಕು ಏನು ಬೇಕು ಸಾಬೀತು ಮಾಡ್ತೀವಿ ಆಗ್ಬೋದಲ್ವಾ? ನಾವು ಜಾಗ ಕುಂತ್ಕೊಂಡಾಗ ನನ್ನ ಜಾತಿ ನೋಡಬಾರ್ದು, ಕಾನೂನು ನೋಡಬೇಕು, ಸಂವಿಧಾನ ನೋಡಬೇಕು, ಬಡಜಂತಿ ನೋಡಬೇಕು, ಮಾನವೀಯತೆ ನೋಡಬೇಕು. ಇದಕ್ಕೆ ಬೇರೆ ಏನು ನೋಡಬಾರ್ದು. ಹಾಂ ಬೇರೆ ಏನು ನೋಡಬಾರ್ದು. ಸುಡೋ ಒತ್ತಿಂದಾರೆ ಅಂದೇಕ ಸೈ ಅದಕ್ಕೆ ಕಾದು ಸ್ವಾಮಿ, ಅದಕ್ಕೆ ಕಾದು ಅಂದರು ಒಬ್ಬರೇ ಎಲ್ಲರೂ ಒಬ್ಬರೇ ಅವರು ಇದ್ದ. ಆಮೇಲೆ ಸಾಹೇಬ್ರೆ ಧ್ವಜಸ್ತಂಭ ಹತ್ಬೇಕಾದ್ರೆ ಅವನು ಬೆಳಿಗ್ಗೆ ಪೂಜೆ ಅರ್ಚಕ್ಕೆ ಬರ್ತಾನೆ ಮನೆಯಿಂದ. ಸ್ವಾಮಿ ಚಪ್ಪಲಿನ ಅಲ್ಲಿ ಬಿಟ್ಟು ಕಾಲು ನೀರು ಹಾಕೊಂಡು ದೇವ್ರ ಪೂಜೆ ಮಾಡ್ತಾನೆ. ಅದು ಕೂಡ ಭಾರತ ಮಾತೆ ಅಲ್ವಾ? ನಾನು ಕೂಡ 3-4 ಫ್ಲಾಗ್ ಅಷ್ಟು ಮಾಡೀನಿ ಸ್ವಾಮಿ. ನಾನು ಸುಳ್ಳು ಹೇಳೋಕ್ಕೆ ಹೋಗೋದಿಲ್ಲ, ನನಗೆ ಅರಿವಿದೆ. ಯಾಕೆ ನಾಳೆ ನಿಮ್ಮಂತ ಕೇಳಿದಾಗ ಏನಪ್ಪ ಮುದುಕಾಗಿ ಕೂಡಲೇ ಬೆಳೆದ ಮಂದಿ ಮಾತಾ ಅನ್ನಂತ ನೀವು ಅಂತಿಲ್ಲ ಸರ್. ನಿಜಾನ ನಮ್ಗೆ ಅರಿವೆ ಸರ್. ನೀವೇನು ಮಾತು ಸಾರಿ ನಾವೆಲ್ಲ ಫೋನ್ ಮಾಡಿದ್ದಾರೆ. ಇಲ್ಲಿ ನೀವೇನೇ ಮಾಡಿ 9 ಗಂಟೆ ಒಳಗಡೆ ನೀವು ಫ್ಲಾಗ್ ಹಾಕ್ಕೊಡಕ್ಕೆ ಕಾನೂನು. ಇವ್ರು ಯಾಕೆ 9:40 ಆದರೂ ಕಾಯ್ದೆಲ್ಲ ಅವಕಾಶ ಐತೆ ಜನ. ಅದೇ ನಮ್ಮ ಅಪ್ಪನ ಜನ ಬೇಗರು ಇಲ್ಲ, ನಮ್ಮ ತಂಗಿ ಬರಬೇಕು, ನಮ್ಮ ಬರಬೇಕಂತ ನಾನು ಕಟ್ಲೆ ಹೋದ ನಮಗೆ 2 ಇದು ಟಿಕೆಟ್ 2 ಗಂಟೆ ದುಡ್ಡು ಹಾಕ್ತಾರೆ. ಆಮೇಲೆ 3ನೇ ಬರ್ತಾನೆ. ಅದು ಯಾಕೆ ಏನಾಗ್ತಾನೆ, ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಮತ್ತು ಧ್ವಜಕ್ಕೆ ಗೌರವ ಕೊಡಕ್ಕಂತ ಏನು ನೋವಾಗೈತೆ ನೋವಾಗಿ ಬಿಟ್ಬಿಡಬೇಕು. ಬೇರೆ ಬರಬೇಕು. ಚಿಕ್ಕ ವಯಸ್ಸಂದ್ರೆ ಅವರೆಲ್ಲ ಗೋಲಾಡ್ತಾರ. ಅಲ್ಲ ಅಲ್ಲ ಬೆದರಿಸಿ ಗೋಲಿ ಮತ್ತೆ ಅದೇನೋ ಇದಾಗ್ತಾರೆ. ಅದು ಏನಂತಾರಲ್ಲ ಹೊಸ ಡಾಕ್ಟ್ರಿಗೆ ಅಂತ ಹಳೆ ಸ್ವಾಮಿ ನಾವು ಸಡನ್ ಆಗಿ 35 ವರ್ಷ ಮಾಡಿ ಕೆಲಸ ಮಾಡಿದ್ವಿ. ಮುಂದಾಯ್ತು PM ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಐತೆ ಸ್ವಾಮಿ. ನಾನು ಇಲ್ಲೆಲ್ಲ ಇರ್ತದೆ, ನಾನು ಇದನ್ನು ಯಾವ ಬರೋಲ್ಲ. ಅಪಾಯಿಂಟ್ಮೆಂಟ್ ಆರ್ಡರ್ 83 ಇರ್ತದೆ. ಗ್ರೇಟ್ 2 ಆಗಿದೆ. ದೆನ್ ಆಗಿ ಆಮೇಲೆ ಕೊಪ್ಪಳದ ಆಗಿತ್ತು, ಬಳ್ಳಾರಿ ತಾಲೂಕು ಆಗಿತ್ತು, ಸುಂಡ್ರದಾಗ ಚೂರಾಗಿತ್ತು. ಆಗಲಿ ಬೇಡಮ್ಮ ಅದು ಕೂಡ ಇಲ್ಲ. ನಾನು ನೌಕರಿ ಸೇರಿದ ಮುಂಚೆ ನನಗೆ P1 ಪೋಸ್ಟ್ ಸಿಕ್ಕು ಸಾಕಂತ ಅಂದ್ಕೊಂಡು ಯಾಕಂದ್ರೆ ಮನೆಯಾಗ ಬರ್ತಾರೆ ವಿಜಯಪುರಲ್ಲ. ಆದರೆ ನನಗೆ ಜಂಟಿಕಾರೇಶ್ವರಿಗೆ ಹೋದೆ, ಮೇಲೆ ಟಾಪರಿಗೆ ಹೋದೆ. ಸಾಕಿ ಮಂದಿ ಸ್ವಾಮಿ ಫಸ್ಟ್ ಮಿನಿಸ್ಟರ್. ಅದಕ್ಕೆ ಉದ್ದೇಶ ಏನಣ್ಣ ಸರ್? ನನ್ನ ಒಟ್ಟು ಉದ್ದೇಶ ಹೋರಾಟ ಉದ್ದೇಶ ನ್ಯಾಯವಾಗಿ ಜನಗಳಿಗೆ ಆಗ ಕೆಲಸ ಆಗಬೇಕು, ವಿತಿನ್ ಟೈಮ್ ಲಿಮಿಟಲ್ಲಿ ಆಗಬೇಕು. ಇದು ತಹಶೀಲ್ದಾರ್ ವಿರುದ್ಧನೇ ಹಾಕ್ಕೊಂಡಿದ್ದೀರಿ. ಇದರ ಉದ್ದೇಶ ಏನೇನು? ತಹಶೀಲ್ದಾರವು ಇಲ್ಲಿ ಸುಮಾರಾಗಿ ಒಂದು 25 ತಪ್ಪಲ್ಲ, 25 ಸರ್, 25 ಏನು ತಪ್ಪುಗಳಿದಾವೆ? ಫಸ್ಟ್ ವೆರಿ ಬಿನಿಗೇಡ್ 1988-89 ಸಾಲಿನಲ್ಲಿ ಭೀಮಸಂದ್ರ ಊರಲ್ಲಿ ಸ್ವಾಮಿ ಸರ್ವೆ ನಂಬರ್ 93G93Fನಲ್ಲಿ ಸರ್ಕಾರ 1 ಎಕರೆ ಅಕ್ವೈರ್ ಮಾಡ್ಕೊಂಡು 2 ನಂಬರಲ್ಲಿ ಯಾರಿಗಂದರೆ ಮನೆ ಸೈಟ್ ಇಲ್ದಾರಿಗೆ ಮಾಡ್ಕೊಂಡು ಇವ್ರು ಅಟ್ಲೀಸ್ಟ್
ಇಲ್ಲಾರ ಹಂಗೆ ಏನು ಗೊತ್ತಾ ಸರ್, ಇಲ್ಲಿ ಬರ್ತಾರೆ ಹೋಗ್ತಾರೆ ಇರಲಿ, ಎರಡು ಮಾತಿಲ್ಲ ಸರ್. ನಾನು ಕೂಡ ತಷ್ಟೇ ಕೆಲಸ ಮಾಡೀನಿ ಸರ್. ಇದಕ್ಕೆ ಒಂದು ವಾರ 2 ವರ್ಷ ಹಾಕಿದ್ದಕ್ಕೆ ನಾನು 10 ತಿಂಗಳು 2 ವರ್ಷ ಬೇಕಾಗಿಲ್ಲ ಸ್ವಾಮಿ, ಇದೇ ಸುಳ್ಳಲ್ಲ. ಈಗ ಬುಕ್ ಐತೆ, ಆ್ಯಕ್ಟ್ ಐತೆ, ರೂಲ್ಸ್ ಇರ್ತವೆ ಸ್ವಾಮಿ. ಇವರಿಗೆ ವೇಕೇಟ್ ಮಾಡ್ಸೋಕ್ಕೆ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ 139 ಜನ ಸೆಕ್ಷನ್ ಬರ್ತದೆ, ಸಿಂಕ್ 130 ಬರ್ತದೆ. ಆ ಪ್ರಕಾರ ಅಧಿಕಾರ ಐತೆ ಇವ್ರಿಗೆ. ಯಾಕೆ ವೇಕೇಟ್ ಮಾಡಿಸ್ಕೊಳ್ತಾರೆ ಇವರು? ಏನು ಮಾಡಿಸ್ಬೇಕು, ಏನು ಮಾಡಿಸ್ಬೇಕಾಗಿದೆ? ಅಲ್ಲಿ ಅಕ್ರಮ ಮನೆ ಮನೆಗಳನ್ನ ಸರ್ಕಾರ ಹೊಸಪಡಿಸ್ಕೊಂಡು ಜಾಗ ಅಲ್ಲ ಸ್ವಾಮಿ, ಯಾಕವ್ರು ಮಾಡ್ಸ್ಕೊಂಡು. ನೀವು ಅರ್ಜಿ ಕೊಟ್ಟಿದ್ದೀರಾ ಅದ್ರ? ಹೌದು ಸಹ 2015ರಿಂದ ಇಲ್ಲೇ ನೋಡಿ. ಈಗ ಫೈಲ್ ಎಷ್ಟೈತೆ ಗೊತ್ತಾ ಸ್ವಾಮಿ? ಇಲ್ಲೇ ನೋಡಿ ಸ್ವಾಮಿ ಸರ್, ನೋಡಿ ಸರ್, ಹಿಂಗೆ ತೋರಿಸಿ ನೋಡಿ ಸರ್, ಇವೆಲ್ಲ ನೋಡಿ ಸರ್ ಫೈಲ್. ನೀವು ಅರ್ಜಿ ಕೊಟ್ಟಂತದ 2015 ಕೊಟ್ಟಿದ್ದೀನಿ ಸರ್. ಇದಕ್ಕೆ ಉತ್ತರ ಏನು ಬಂದಿಲ್ಲ ಸರ್. ಇವರು ವೇಗಾಗಿ ಬರೀತಾರೆ. ಯಾವುದೋ ಒಂದು ಡಿಸ್ಗೆ AC ಲೆಟರ್ ಬರ್ತಾರೆ ಅಂತ, ಇದನ್ನು ಕಾಪಿ ಬೇಕು. ಆ ಕಾಪಿ ಬೇಕಾಗಿಲ್ಲ ಸರ್, ಕಾಪಿ ಬೇಕಾಗಿಲ್ಲ ಸರ್. ಏನು ಗೊತ್ತ ಅದು. ಆಮೇಲೆ ಅಲ್ಲಿ ಇವ್ರೇನು ಹೇಳ್ತಾರೆ, ಆ ವೀರೇಶ್ ಅಂತ ಒಬ್ಬರು ಹಿಂದೆ ವಿಲೇಜ್ ಏಜೆಂಟ್ ಆಗಿದ್ದು ನಮ್ಮಲ್ಲಿ. ಆಮೇಲೆ ಇನ್ನೊಬ್ಬ ಚೌಡಪ್ಪ ಅಂತಿದ್ರು, RI ಆಗಿತ್ತು. ಇದೇನು ಮಾಡಿ ಗೊತ್ತಾ ಸ್ವಾಮಿ, 93G 93F 2 ಸೆಪ್ಟೆಂಬರ್ ಹೈಕೋರ್ಟೆ ಪೆಂಡಿಂಗ್ ಅದಾವ ಅಂತ ಕೊಟ್ಟು ಒಂದು 2 ವರ್ಷ ಆಗ್ಬಿಟ್ಟು ಅಷ್ಟೊತ್ತು ಮನೆಯೆಲ್ಲ ಕಟ್ಟಿಬಿಟ್ಟು ಊರಾಗೆ. ಆ್ಯಕ್ಚುಲಿ ಪೆಂಡಿಂಗ್ ಇರೋದು 93G ಮಾತ್ರ ಪೆಂಡಿಂಗ್ ಐತೆ ಹೈಕೋರ್ಟಿಗೆ ಇರೋದು, ಧಾರವಾಡ ಬೆಂಚಿನಲ್ಲಿ. ಇದೇ ಕ್ಲಿಯರ್ ಮಾಡಬಾರ್ದು ಸ್ವಾಮಿ ಇವರು. ಅದು ಸರ್ಕಾರಿ ಜಮೀನಿನ ಯಾವುದದು? ಸರ್ಕಾರ ಅದು ಪಟ್ಟದಾರ ಜಮೀನು ಮೊದಲು, ಆಮೇಲೆ ಸರ್ಕಾರ ಅಕ್ವೈರ್ ಮಾಡಿಕೊಂಡು ಲ್ಯಾಂಡ್ ಇದು ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಪ್ರಕಾರ ಬೇಕು ಅಂತ ಸರ್ಕಾರ ಅಕ್ವೈರ್ ಮಾಡಿಕೊಂಡು ಆನೆ ಕೂಡ ಸರ್ಕಾರದಲ್ಲಿ ಬಂದ ಸ್ವಾಮಿ, ಸರ್ಕಾರದಲ್ಲಿ ಬಂದ ಸರ್. ಈಗ ಸರ್ಕಾರಿ ಜಮೀನಲ್ಲಿ ಯಾರು ಜನಗಳು ಮನೆ ಕಟ್ಕೊಂತಾರ? 21 ಮನೆಯಾಗ್ಯಾವ ಸ್ವಾಮಿ ಅಲ್ಲಿ. ಈಗ ಒಳ್ಳೇದ ಕೆಟ್ಟದ ಜನರು ಕಟ್ಟಿರೋದು? ಕೆಟ್ಟದ್ದು. ಹೆಂಗ ಹೇಳಿ ಸರ್, ಬಡವ ಕಟ್ಟಿ ಸರ್ಕಾರ ಫಂಕ್ಷನ್ 3-4 ತೋಟ, ಒಬ್ಬೊಬ್ಬನ 3 ತೋಟ 4 ತೋಟ ಅದ ಸ್ವಾಮಿ. ಶ್ರೀಮಂತರಿದ್ದಾರೆ ಅಂದರೆ ಉಳ್ಳಂಥವ್ರು. ಎಸ್, ಶ್ರೀಮಂತರು. ಆಗರ್ಭ ಬರೇ ಶ್ರೀಮಂತರಲ್ಲ, ಆಗರ್ಭ. ಏನು ಸ್ವಾಮಿ, ಈಗ ಯಾರ ನಮಗೆ ಇಷ್ಟಪಡಲ್ಲ. ಒಬ್ಬ ಬಡವ ಅವನಿಗೆ ನಮ್ಮೂರ ಕೆಲವರು ಬಾಗಿಲಿಗೆ ಬಟ್ಟೆ ಕಟ್ಟಿನ ಜೀವನ ಮಾಡ್ತಾರೆ ಸರ್. ಮನೇಲಿದ್ರೆ ಯಾಕಾದ್ರೆ ಅವ್ರಿಗೆ ಸಹಾಯ ಮಾಡ್ಬೋದು ಅಂತಾರೆ ಇವರು ಕಾನ್ ಪ್ರಕಾರವಾಗಿ. ಆಮೇಲೆ ಇನ್ನೊಂದೇ ಗೊತ್ತಾ ಸ್ವಾಮಿ, ಹಿಂದೆ ಒಬ್ಬರು ವೀರೇಶ್ ಅಂತೇಳಿ ಇಲ್ಲಿ ವಿಲೇಜ್ ತಗೊಂಡಾಗಿ ಮತ್ತೆ ಗುಂಡ್ಮನೆಗೆ ಬಂದಾರ. ಅವರು ನಮ್ಮೂರಿಗೆ ಏನಾಗ್ಬಿಟ್ರು, ಇದ್ದಾಗ ಒಬ್ಬೊಬ್ಬರ ಹತ್ರ 1,000 ರೂಪಾಯಿ ಇಸ್ಕೊಂಡು ಸುಮಾರು 97,000 ಏನಾಗಿರ್ತದೆ. ಅವನ ಬಿಲ್ ಕರೆಕ್ಟ್ ಬಂದು ಅವನ ಸಾಕ್ಷಿ ಜನ ಹಣ ತೆಗೆದುಕೊಂಡು ಹೇಳಿದ್ರು, ಸತ್ಯ ಹೇಳಿದ್ರು. ಯಾಕಂದ್ರೆ ನಮ್ಮೂರಿಗೆ ಹೇಳ್ತಾರಲ್ಲ ಸ್ವಾಮಿ, ನಾನು ಇಷ್ಟ ಹೇಳ್ತಾರಲ್ಲ ಸರ್, ಸಾಕ್ಷಿಗಿಂತ ನಾಲಿಗೆ ಇಂಪಾರ್ಟೆಂಟು ಒಂದು, ಹೌದಲ್ಲ ಸರ್? ಈಗ ನಾನು ಭ್ರಷ್ಟ ಮಾಡೋದು ನನಗೆ ಗೊತ್ತಾಗ್ಬಿಡುತ್ತೆ, ನಾನು ಎಲ್ಲಿ ಭ್ರಷ್ಟ ಮಾಡ್ತಾನೆ ಅಂತ ಹೇಳ್ಕೊಂಡು. ಅವ್ರಿಗೆ ಗೊತ್ತಿದೆ. ಏನು ಬಿಟ್ಲು ಅವ್ರು ಸತ್ಯ ತಂದು ಬರೆದ್ಬಿಟ್ರು. ಯಾರು ಇದೇ ತಹಶೀಲ್ದಾರ ನೇತ್ರಾವತಿ. ತಪ್ಪಲ್ಲ ಸ್ವಾಮಿ, ಅದು ತಪ್ಪಲ್ಲ ಸರ್. ಬೇಕು ವಿಲೇಜಿಗೆ ಬಂದು ಇದು ಮಾಡೋಕೆ ಇಂಟ್ರ್ ಮಾಡೋದು ಜನ ಕರೆಸಿ, ಏನಪ್ಪ ಮೇಲೆ ಇದೆ ತಪ್ಪ ಸರಿ ತೊಗೊಲ್ಲ ಸ್ವಾಮಿ. ಆಮೇಲೆ ಏನು ಮಾಡಿದ ಆತ ಆ ದುಡ್ಡನ್ನ ಕಣ್ಣು ಆಪರೇಷನ್ ವೀರೇಶ್ ಮಾಡಿಸ್ಕೊಂಡ ಮಗಳ ಮಧ್ಯಾಹ್ನ ಕಡೆಗಳು ಗ್ರಾಮ ಸಹಾಯಕ ಮಾಡಿದ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಮೇಲಧಿಕಾರಿಗಳಿಗೆ ಅರ್ಜಿ ಬರಿಬೋದಾಗಿತ್ತು? ಬರೀದ್ ನಾನು ಸರ್, ಲೋಕಕ್ಕೆ ಬರೆದಿದ್ದು ನಾನು. ಅವ್ರು ಇವ್ರ ಒಪ್ಪಿನಕ್ಕೆ ಇವರೇ ಮಾಡಿದ್ರೆ ಇಲ್ಲ ಸತ್ಯರಿತ ಅನ್ನೋದು ಕೊಟ್ಬಿಟ್ರು. ನಾವೇನು ಮಾಡೋಕ್ಕೆ ಸನ್ನಿ ವಯಸ್ಸಿನಲ್ಲಿ ಸತ್ಯ ಇದು ಸರ್. ನಮ್ಮ ಮನಸ್ಸಲ್ಲಿರೋ ತಪ್ಪು ನಾವು ತಿದ್ಕೊಂಡ್ರೆ ಯಾವ ರೆಕಾರ್ಡ್ಸ್ ಬೇಡ, ಯಾವ ಬೇಡ ನನ್ನ ಮನಸ್ಸಲ್ಲಿ ಇದು ಸತ್ಯ. ಇದು ಈಗೇನೆ ನಿಮಗೆ ಬಡವರಿಗೆ, ನಿಜವಾದಂಥ ಬಡವರಿಗೆ ಮನೆ ಸಿಗಬೇಕು 100%. ಅದಕ್ಕೋಸ್ಕರ ನೀವು ಹೋರಾಟ. ಈಗ ಯಾರು ಭಿಕ್ಷೆ ಬೇಡ್ತಾನೋ ಅವ್ನಿಗೆ ಭಿಕ್ಷೆ ಬೇಡಕ್ಕೆ ಬಿಡಬೇಡ್ರಿ, ಅವ್ನು ಸಹಾಯ ಮಾಡಿ ಸರ್ಕಾರ. ಅದು ಬಿಟ್ಕೊಂಡು ಬರೀ ಉಳ್ಳವರಿಗೆ. ಆಮೇಲೆ ನಮ್ಗೆ ಗೊತ್ತಲ್ಲ ಸರ್, ನಮ್ಮ ತಾಲೂಕಿನಲ್ಲಿ ನಮ್ಮ ಊರಲ್ಲಿ ಈಗ ಉಳ್ಳವರಿಗೆ ಏನಾನ ಸಾಕ್ಷಿ ಇದೆನಾ ನಿಮ್ಮ ಹತ್ರ? ಯಾರು ಉಳ್ಳವರು ಅಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ, ಫ್ಲಾಟ್ಗಳಿದಾವೆ. ಇನ್ನೇನು ಬೇಕು ಸರ್? ನಾಳೆ ಬನ್ನಿ, ನಾನೇ ತೋರಿಸ್ಬೇಕು ಖುದ್ದ ಬಂದು. ಅಲ್ಲ ನಿಮ್ಮ ಹತ್ರ ಏನಾನ ದಾಖಲಾತಿ ಈಗಿದಾವ? ಈಗ ಎಲ್ಲ ಹುಡುಗಿದ ಅದ ತಂದೆ ಸರ್, ಎಲ್ಲ ಇದ್ದಂತ ನಾವು ಹಿಂದೆ ಲೆಟರ್ ಮಾಡಿವಲ್ಲ ಸರ್. ಹಿಂಗೆ ಲೆಟರ್ ಬರ್ತೀವಿ ನೋಡಿರಿ. ಯಾವಾಗ ಗೊತ್ತಾ ಸರ್? ಈಗ 2015ರಿಂದ ಬರ್ಕೊಂಬಂದಿನಿ ಸರ್. ಹಿಂಗೆ ಅವಾಗ ಪಾಪ ಶಮೀರ್ ಶುಕ್ಲ ಅವರು ಇದಕ್ಕೆ ಭಾಳ ಸಹಾಯ ಮಾಡಿದ್ರು. DC ಶಮೀರ್ ಶುಕ್ಲ ಅಂತ ಬಳ್ಳೆ DC ಅವರು ಪಾಪ ಇವ್ರನ್ನ ಉಳಿಸಿದ್ರು ಈ ಜಾಗನ. ಬೇರೆ ಯಾರೂ ಗಮನ ಕೊಡಲಿಲ್ಲ, ಎಲ್ಲ ಬರೋದು ಸುಮ್ಮನೆ ಶೋ ತೋರ್ಸೋದು ಹೋಗೋದು, ಹಿಂಗಾಗಿ ಯಾರೂ ಮಾಡಲಿಲ್ಲ. ಒಟ್ಟು ಈಗ ಎಷ್ಟು 3 ಪೆಂಡಿಂಗ್ ಇದಾವ ನಿಮ್ಮ ಕೇಸ್? ಇಲ್ಲ ಸ್ವಾಮಿ, ಒಂದು ಸ್ಮಶಾನದ್ದು ಆಯ್ತಾ, ಅದು ಬಂದು ವಿಸಿಟ್ ಮಾಡ್ಬೋದು. ಸ್ಮಶಾನದ್ದೇನು ಈಗ ನಿಮಗೆ ತೋರಿಸಿದ್ನಲ್ಲ ಸರ್, ಅಲ್ಲಿ ಏನು ನೋಡಿ ಸರ್, ದಯವಿಟ್ಟು 76B ಅಂತ ಒಂದು ಜಾಗಿದೆ ಸರ್. 76B ಸೆರೆ ನಂಬರ್ 76B. ಯಾವ ಊರು ಅದು? ಕಡೆಕೊಳ್ಳ ಮೊದಲೇ ಬರುತ್ತೆ ಕಂದೆ ಗ್ರಾಮ. ಬಟ್ ನಮ್ಮ ಭೀಮಸ್ವಾಮಿ ಕೂಡ ಕಂದೆ ಗ್ರಾಮ ಆಗತ್ತೆ. ಅಲ್ಲಿ ಬಂದು ಅಲ್ಲೆಲ್ಲ ಕೊಟ್ಟು ನೀವು ತೋರಿಸಿದ ನಿಮಗೆ ಹಳ್ಳ ಬಂದಿರೋದು. ಈಗ ನೀವು ತೋರಿಸಿಲ್ಲ ಸ್ವಾಮಿ, ಇಲ್ಲೈತದು. ಆ ಜಾಗ ಸ್ಮಶಾನಕ್ಕೆ ಯೋಗ್ಯ ಇಲ್ಲ ಸ್ವಾಮಿ, ಯೋಗ್ಯ ಇಲ್ಲ ಸ್ಮಶಾನಕ್ಕೆ.
ಅದು ಆ್ಯಕ್ಚುಲಿ ಉಪಯೋಗ ಇಲ್ಲ ಸ್ವಾಮಿ. ಅಂಥದ್ದನ್ನ ಇವ್ರು ಹೋಗಿ ಅದ್ರಾಗ ಹ್ಯಾಂಡ್ ಓವರ್ ಮಾಡಿದೆ ಅಂತ. ಅದು ಯಾವಾಗ ಹ್ಯಾಂಡ್ ಓವರ್ ನಾನು ಕೇಳಿದೆ, ಕ್ವಶನ್ ಕೇಳಿದ್ದೀನಿ ಅದೇ ಆಗ್ತಾಯಿಲ್ಲ. ಯಾವಾಗ ಹ್ಯಾಂಡ್ ಓವರ್ ಮಾಡಿದಮ್ಮ ಕೊಡು ಮೇಡಮ್ನಾರ ಅಂತ ಕೊಡಲಿಲ್ಲ ಅವರು. ಯಾರು ಕೊಡಲಿಲ್ಲ? ಇದು ಇದೇ ತಹಶೀಲ್ದಾರು. ಮತ್ತು ಇದನ್ನು ರೆಕಾರ್ಡ್ ಹೌಸ್ ಸ್ವಾಮಿ ಎಲ್ಲ ಅದಾವೆ. ಬೇಕಾದ್ರೆ ಸ್ವಲ್ಪ ಟೈಮ್ ಸಿಕ್ಕರೆ ಎಲ್ಲ ಹೇಳಿಬಿಡ್ತೀನಿ ನಾನು. ಸ್ವಲ್ಪ ಇದಿದೆ ನೋಡಿ ಸ್ವಾಮಿ, ನೋಡಿ ಇದೇ ಥರ ಇದು ಎಮ್ ಎಲ್ ಎ ಸರ್ ಏನಂತ, ಯಾವುದೇ ಸರ್ಕಾರದ ಜಾಗನ ಬೇರೆ ಕೊಡಬಾರ್ದು, ಹೌದು ಸ್ವಾಮಿ, ಅರ್ಪಣೆ ಮಾಡಬಾರ್ದು. ಇಂಥ ಡೈರೆಕ್ಷನ್ ಕೊಟ್ಟ ಮೇಲೆ ಕೊಡೋಣ ಯಾಕೆ ಬೀಗ ಮಾಡಬಾರ್ದು ಅಧಿಕಾರಿಗಳಿಗೆ? ಹಿಂದೆಲ್ಲ ಹೋರಾಟ ಮಾಡಿರಿ? ಹೌದು, ಹಿಂದೆ 3 ಸಲ ಕೊಡ್ತೀನಿ, ಅದೇನು ಪ್ರಯೋಜನ ಇಲ್ಲ. ಆಮೇಲೆ ಇನ್ನೊಂದು ಕೆಲಸ ದಯವಿಟ್ಟು ಆದರೆ ಸರ್ ನಮಗೆ ಗೊತ್ತಿದೆ, ಬ್ಯಾಗ್ ಹಾಸ್ಟಿಂಗ್ ಅವಲಕ್ಕಿ ಕೂಡ 9 hours ಅಲ್ಲ 9 ಗಂಟೆ ಒಳಗೆ ಬೆಳಗ್ಗೆ ಮಾಡೋದು ನಿಜಾನ? ಈ 9:45 ಯಾಕೆ ಮಾಡಿದ್ರು ತಪ್ಪಲ್ವ? ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ ಅದು. ಆಮೇಲೆ ಚಪ್ಪಲಿ ಎತ್ತಿ ಮಾಡೋದು ಏನೈತೆ ಫ್ಲಾಗ್ ಹಾಸ್ಟಿಂಗು ತಪ್ಪಲ್ವ? ಅದು ಯಾವಾಗ? ಮೊನ್ನೆ November 1 11/11/25 ತಾರೀಕು ಅದೇ ಗ್ರೌಂಡ್ನಾಗ ಸ್ವಾಮಿ ಮಾದೇವ ಮೈಲಾರ ಅನೇಕ ತಹಸೀಲ್ದಾರ್ಗಳು ಚಪ್ಪಲ್ ಹಾಕ್ಕೊಂಡು ಇದು ಮಾಡಿದ್ದಾರೆ, ಫ್ಲಾಗು ಧ್ವಜಾರೋಹಣ ಮಾಡಿದ್ದಾರೆ ಅಂತಂತ ಹೇಳ್ತಾರೆ. ಅವ್ರ ಉತ್ತರ ನಂದು ಇಷ್ಟ ಸರ್. ಕೆಲವು ಬಿಟ್ಬೇಕು, ನಾವು ನಮ್ಮ ದಾರಿ ನೋಡ್ಕೋಬೇಕು. ನಾವು ಹೆಂಗೆ ಗೊತ್ತಾಗ್ತದೆ ದೇವಕ್ಕೆ? ಈಗ ಪೂಜಾರಿ ಮನೆಯಿಂದ ಕೊಡೋ ಚಪ್ಪಲಿ ಹಾಕ್ಕೊಂಡು ಬರ್ತಾನೆ ಅರ್ಚಕ ಪೂಜೆ ಮಾಡೋಕ್ಕೆ, ಹೌದಲ್ಲ, ಊಟ ಪೂಜೆ ಮಾಡೋಕ್ಕೆ ಬರ್ತಾನೆ ದೇವ್ರಗಳಿಗೆ. ಏನು ಮಾಡ್ತಾನೆ, ಒಂದು ಚಪ್ಪಲಿ ಬಿಡ್ತಾನೆ, ಕಾಲು ತೊಳ್ಕೊಂತಾನೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾನೆ. ಇದು ಕೂಡ ದೇವರಲ್ಲ, ನಾವು ಕನ್ನಡ ತಾಯಿ ಅಂತ, ಭಾರತ ಮಾತೆ ಅಂತ. ಮತ್ತು ಭಾರತ ಮಾತೆ ಅಂದರೆ ಅಷ್ಟೇ ಸ್ವಾಮಿ. ಭಾರತ ಯಾಕೆ ಇವರು ಮನೆಗೆ ಚಪ್ಪಲಿ ಓಡಾಡ್ತಾರ? ಆ ಸ್ವಾಮಿ ಅವರೆಲ್ಲರೂ ತಪ್ಪು ಮಾಡಿದ್ದಾರೆ, ಇವ್ರು ತಪ್ಪು ಮಾಡ್ಬೇಕಾ? ಇವ್ರು ಸ್ವಾಮಿ ಇವ್ರು ತಪ್ಪು ಮಾಡ್ಬೇಕು ಸ್ವಾಮಿ. ಅವ್ರು ತಪ್ಪು ಮಾಡಿದ್ರೆ ಇವ್ರು ತಪ್ಪು ಮಾಡ್ಬೇಕಾ? ತೆಗೆದು ಇದು ಏನು ಗೊತ್ತಾದ್ರೆ ಅದು ಹೇಳ್ತು ನೋಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ ಸ್ವಾಮಿ ಸಾಹೇಬ್ರೆ, ಒಳ್ಳೆ ಚೆನ್ನಾಗೈತೆ. ಮೇಲೆ ಪ್ಲಾಸ್ಟಿಕ್ ಫ್ಲಾಗ್ ಇಡೋಂಗಿಲ್ಲ, ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಐತೆ. ಇವರು ಪ್ಲಾಸ್ಟಿಕ್ ಇಟ್ಟಿದಾರಲ್ಲ ನೋಡ್ರಿ ಬೇಕಾರೆ. ಹಾಂ ನೋಡಿ.